ಹಲೋ, ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಸುನೀತಾ ಬ್ಲಾಗ್ಸ್. ನಮ್ಮ ಮನೇಲಿ ಮಾರ್ನಿಂಗ್ ರುಟೀನ್ ನೋಡಿ ಹೆಂಗಿದೆ ಅಂತ. ನಮ್ಮಮ್ಮ ಇವಾಗ ತಾನೇ ಎಮ್ಮೆ ಹಿಡ್ಕೊಂಡು ಹಾಲು ತೊಗೊಂಡು ಬಂದರು. ಸೊ ಎಲ್ಲರಿಗೂ ಅಂತ ಹೇಳಿ ಟೀ ಮಾಡಿದರು. ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ಕೊಂಡು ಟೀ ಕುಡಿತಾ ಇದ್ವಿ. ಎಲ್ಲರೂ ಮದುವೆಗೆ ಅಂತ ಹೇಳಿ ಬಂದಿದ್ದಾರೆ. ಆ್ಯಂಡ್ ಇವಾಗ ಅವ್ರ ಸ್ಕೂಲ್ ಬೇರೆ ಸೂಟಿ ಇದೆಯಲ್ಲ, ಸೊ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಮದುವೆಗೆ ಅಂತ ಬಂದಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಸಾಹಸ್ಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಅವನಿಗೆ 3 ತಿಂಗಳು ತುಂಬಿತು. ಸೊ ಇವತ್ತು ದಿನ ಚಲೋ ಇದೆ ಅಂತ ಹೇಳಿ ಅವನಿಗೆ ಕಿವಿಯನ್ನು ಚುಚ್ಚಿಸ್ತಾ ಇದ್ದೀವಿ. ನಾವು ಡೈರೆಕ್ಟಾಗಿ ಬಂಗಾರ ಶೈಲಿಯಲ್ಲಿ ಕಿವಿಯನ್ನು ಚುಚ್ಚಿಸಿದ್ವಿ. ಪ್ರದೀಪಾಗಿ ಫಸ್ಟು ದಾರದಿಂದ ಚುಚ್ಚಿಸಿದ್ವಿ, ಬಟ್ ಅಷ್ಟೊಂದು ಕರೆಕ್ಟಾಗಿ ಅವನಿಗೆ ಚುಚ್ಚಿರಲಿಲ್ಲ, ಸ್ವಲ್ಪ ಮೇಲೆ ಕೆಳಗೆ ಆಗಿತ್ತು. ಹೀಗಾಗಿ ಈ ಸಲ ಏನು ಮಾಡಿದ್ವಿ, ಜ್ಯುವೆಲರಿ ಶಾಪ್ದವ್ರನ್ನೇ ಮನೆಗೆ ಕರೆಸಿ ಡೈರೆಕ್ಟ್ ಬಂಗಾರ ಶೈಲಿಯಲ್ಲಿ ಅವನ ಕಿವಿಯನ್ನು ಚುಚ್ಚಿಸಿದ್ವಿ. ಏನಿವ ಸಾಲ್ಟ್ದು ಸ್ವೀಟ್. ವಾವ್, ದಿಸ್ ಈಸ್ ಮೈ ಚೈಲ್ಡ್ಹುಡ್ ಫೇವ್ರೇಟ್. ಹೈಸ್ಕೂಲ್ಗೆ ಹೋಗ ಫುಲ್ ತಿಂತಿದ್ದಲ್ಲ ಇವ್ ನಮ್ ಹೈಸ್ಕೂಲ್. ಆಮೇಲೆ ಇದಕ್ಕೆ ಸಾಲಿ ಹೋಗಕ್ಕೆ ಕಾದ್ಮೇಲೆ ಸಾಲಿ ಹೋಗ ತಿನ್ನೋದನ್ನೇ ರಸ್ಟಿಗೆ ಬಿಟ್ಟಾಗ ಊಟಕ್ಕೆ ಬಿಟ್ಟಾಗ ತಗೋಬೇಡ. ನಮ್ಮ ಮಮ್ಮಿ ರವಿವಾರ ಸಂತಿಗೆ ಹೋಗಿದ್ರು, ಸಂತಿ ಮಾಡ್ಕೊಂಡ್ ಬಂದ್ರು. ಸೊ ಮೆಂತೆ ಪಲ್ಯ ಅಂಡ್ ಚೌಳಿಕಾಯಿ ಎರಡನ್ನು ಸೋಸಿ ನಮ್ಮ ತಂಗಿ ಎಲ್ಲ ರೆಡಿ ಮಾಡಿ ಇಡಾತಳು. 10 ರೂಪಾಯಿ ಸೂಡಲ್ಲ, ಕಾಸ್ಟ್ಲಿ ಇಟ್ಟಿಗೆ ಮೆಂತೆ ಪಲ್ಯ. ಹೈದರಾಬಾದಲ್ಲಿ ಸೈ ಕಾಯಿ ಪಲ್ಯ. ಇಲ್ಲಿ ನಾವು ರೀಲ್ಸ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ತಂಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದ್ಲಂತೆ, ಅಕ್ಷತೆ ಕಾಳು ಕಲರ್ ಮಾಡೋದು. ಸೊ ನಾವು ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು 5 ಪ್ಲೇಟಲ್ಲಿ ಅಕ್ಕಿ ಕಾಳನ್ನು ಹಾಕ್ಕೊಂಡು ಅದನ್ನು ಡೆಕೋರೇಷನನ್ನು ಮಾಡ್ತಾ ಇದ್ದೀವಿ. ಇವಾಗ ಹೆಂಗಾದ್ರೂ ಮನೆಯಲ್ಲಿ ಮದುವೆ ಇದೆಯಲ್ಲ, ಸೊ ಆಲ್ಮೋಸ್ಟ್ ಮದುವೆ ರಿಲೇಟೆಡ್ ಏನೇನು ರೀಲ್ಸ್ ಇದ್ದಾವೆ ಅವನ್ನೆಲ್ಲವನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಏನೇನೆಲ್ಲ ಆಗುತ್ತೆ ನೋಡಬೇಕು. ಇವಾಗ ಇದೊಂದು ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಒಂದು 4 ಬಟ್ಲಲ್ಲಿ ಕಲರನ್ನು ಕಲಿಸ್ಕೊಂಡಿದ್ದೀವಿ. ಸೊ ಇವನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದು ರೀಲ್ಸ್ ಮಾಡೋದು ಅಷ್ಟೇ. ನಾವು ಹುಡುಗಿರು ಮನೆಯಲ್ಲಿ 4 ಜನ ಇದ್ವಿ. ಆ್ಯಂಡ್ ಇದು ಪ್ಲೇಟು ಜಾಸ್ತಿ ಇತ್ತಲ್ಲ, ಸೊ ಹೀಗಾಗಿ ನಮ್ಮಮ್ಮ ಮತ್ತು ನಮ್ಮ ಅಂಟಿನೂ ರೀಲ್ಸ್ ಮಾಡೋದಕ್ಕೆ ಕರ್ಕೊಂಡ್ವಿ, ನೀವು ಬನ್ನಿ ಅಂತ ಹೇಳಿ. ಸೊ ಅವರು ಕೂಡ ಜಾಯಿನ್ ಆದರು ನಮ್ಮ ಜೊತೆ ರೀಲ್ಸ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಅವರನ್ನು ಕರ್ಕೊಂಡು ನಾವು ಇದನ್ನ ರೀಲ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ರೀಲ್ಸನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ತಪ್ಪದೆ ಅಲ್ಲಿ ಶಾರ್ಟಲ್ಲಿ ಈ ರೀಲ್ಸನ್ನು ಚೆಕ್ ಮಾಡಿ. ಈವ್ನಿಂಗ್ ಟೈಮ್ ನಾನು ನನ್ನ ತಂಗಿ ಆ್ಯಂಡ್ ಪ್ರದಿತ್ಯ ಹೊಲಕ್ಕೆ ಹೋಗ್ತಿದ್ದೀವಿ. ತೆನೆ ರಾಶಿ ಮಾಡಿದರು ಹೊಲದಲ್ಲಿ. ಅದು ಪ್ರದು ಹಾಯ್ ಹಾಯ್ ಗುಬ್ಬು. ಆ್ಯಂಡ್ ಇದು ಯಾವುದಾದ ಹೀರೆಕಾಯಿ ಬಳ್ಳಿ ಅಲ್ಲ, ಇದು ಹೀರೆಕಾಯಿ ಬಳ್ಳಿ. ಎಷ್ಟು ಚೆಂದಾಗೈತೆ ನೋಡಿ, ಇದೆಲ್ಲ ಫುಲ್ಲು ಹಸಿರು ಸೂಪರ್. ಹೀರೆಕಾಯಿ ಆ ಸೈಡ್ ಹೀರೆಕಾಯಿ ಬಳ್ಳಿ, ಇಲ್ಲಿ ತೆನೆ ರಾಶಿ, ಅಲ್ಲಿ ತೆನೆ ರಾಶಿ, ಆ ಸೈಡು ಕಬ್ಬು, ಆಮೇಲೆ ಅದು ಗೊಂಜಾಳು. ಇದು ಪೂರ್ತಿ ನಮ್ಮ ಮನೆ ಹತ್ರ ಇರುವಂಥ ತೋಟ. ಆ್ಯಂಡ್ ಇದು ನಮ್ಮನೆ ಪಕ್ಕ ಇರುವಂಥ ಮನೆ, ನಮ್ಮ ಅಣ್ಣ ತಮ್ಮರ ಮನೆ. ಅದ್ರ ಪಕ್ಕ ನಮ್ಮ ಮನೆ ಇದೆ. ನಮ್ಮ ಮಮ್ಮಿ ನಮ್ಮ ಕಾಕ ನಿಂತಾರೆ ನೋಡಿ. ಈ ಒಂದು ಕೋತಿ ಗ್ಯಾಂಗಿಗೆ ನಿಹಾಲ್ ಒಬ್ಬ ಜಾಯಿನ್ ಆದ. ನಿಹಾಲ್ ಸೇ ಹಾಯ್ ಬಂಗಾರ.
ಈಕಿ ಒಮ್ಮೆ ಬರ್ತೈತಿ ಮೈಯಾಗ ಗುಂಡಿಯಾ ಇಲ್ಲಿ ನೋಡಿಲ್ಲ ನಿಲ್ಲಿಸಿ ಹೇಳ್ತಾನೆ ಎಲ್ಲ ಹೇಳ್ತಾನೆ ತೆನಿಯೋಣ ಪೆಟ್ಟ ತಗೊಂಗ ತಂಗಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಇನ್ವಿಟೇಷನ್ ಕಾರ್ಡನ್ನು ತೊಗೊಂಡು ಬಂದರು, ಪ್ರಿಂಟ್ ಹಾಕೋದು ಕೊಟ್ಟಿದ್ರು. ಸೊ ಎಲ್ಲನೂ ಪ್ರಿಂಟ್ ಹಾಕಿ ರೆಡಿ ಮಾಡಿ ಇಟ್ಟಿದ್ರಂತೆ. ಸೊ ನಮ್ಮ ಕಾಕ ಮತ್ತು ಸ್ವಾಮೀಜಿ ಹೋಗಿ ತೊಗೊಂಡು ಬಂದರು, ಇನ್ವಿಟೇಷನ್ ಕಾರ್ಡ್ ತೊಗೊಂಬಂದರು ಅಂಥೇಳಿ. ನಮ್ಮಮ್ಮ ಅವ್ರಿಗೆ ನೀರು ಮತ್ತು ನಿವಾಳಿಯನ್ನು ತೆಗೆದು ಅವರನ್ನು ಒಳಗಡೆ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ, ದೃಷ್ಟಿಯನ್ನು ತೆಗಿತಾ ಇದ್ದಾರೆ, ಯಾವುದೇ ದೃಷ್ಟಿ ಬೀಳದೆ ಇರಲಿ ಶುಭ ಕಾರ್ಯಕ್ಕೆ ಅಂತ ಹೇಳಿ. ಸೊ ಲಗ್ನ ಪತ್ರಿಕೆ ಕೊಡೋದ್ರಿಂದನೇ ಸ್ಟಾರ್ಟ್ ಆಗುತ್ತೆ ಶುಭ ಕಾರ್ಯ ಎಲ್ಲವೂ. ಹೀಗಾಗಿ ಯಾವುದೇ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ನೀರು ಮತ್ತು ನಿವಾಳಿ ತೆಗೆದು ಲಗ್ನ ಪತ್ರಿಕೆಯನ್ನು ಒಳಗಡೆ ತೊಗೊಂಡು ಬಂದು ದೇವ್ರ ಮನೆಯಲ್ಲಿ ಇಟ್ಟರು. ಆ್ಯಂಡ್ ಲಗ್ನ ಪತ್ರಿಕೆ ಪೂಜೆ ಮಾಡಿ ಓಪನಿಂಗ್ ಮಾಡೋ ವಿಡಿಯೋವನ್ನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.